ಒಂದೇ ಒಂದು ಸತಿ ಈ ರೀತಿ ಎಣ್ಣೆ ಬದನೆಕಾಯಿ ಗ್ರೇವಿನ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟ ಆಗಿಬಿಡುತ್ತೆ. ಮತ್ತೆ ನೀವು ಇದೇ ರೀತಿ ಮಾಡ್ಕೊಂಡು ತಿಂತೀರಾ. ಇದಪ್ಪ ಎಣ್ಣೆ ಬದನೆಕಾಯಿ ಗ್ರೇವಿ ಅಂದರೆ ಅಂತಂದ್ಬಿಟ್ಟು ನೀವೇ ಅಂದ್ಕೊಳ್ತೀರಾ. ಅಷ್ಟು ಸೂಪರಾಗಿ ಬರುತ್ತೆ. ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಈ ವಿಧಾನದಲ್ಲಿ ಒಂದು ಸತಿ ಮಾಡಿ ನೋಡಿ, ತುಂಬ ಇಷ್ಟ ಆಗಿಬಿಡುತ್ತೆ. ರೊಟ್ಟಿ, ಅನ್ನ, ಮುದ್ದೆ, ಚಪಾತಿ ಯಾವುದಕ್ಕಾದರೂ ಸರಿ ಒಂದು ಒಳ್ಳೆ ಕಾಂಬಿನೇಷನು. ಮತ್ತು ಬನ್ನಿ, ಹಾಗಾದರೆ ಲೇಟ್ ಮಾಡ್ತೀರಾ, ಈ ಎಣ್ಣೆ ಬದನೆಕಾಯಿ ಗ್ರೇವಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ನೀವು ಯಾವ ಪಾತ್ರೆಯಲ್ಲಿ ಗ್ರೇವಿ ಮಾಡ್ಕೊಳ್ತೀರೋ ಅದೇ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡದ್ರಲ್ಲಿ ಒಂದು 1/4 ಕಪ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಗರಿ ಆಗೋವರೆಗೂ ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ಈ ಥರ ಹುರಿದಾದ್ಮೇಲೆ ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಮತ್ತು ಅದೇ ಬಿಸಿ ಪಾತ್ರೆಯಿಂದಲೇ ಒಂದು ಟೀ ಸ್ಪೂನ್ ಆಗುವಷ್ಟು ಎಳ್ಳು, ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಹುಚ್ಚೆಳ್ಳನ್ನ ಹಾಕ್ಕೊಳ್ಳಿ. ನೈಗರ್ ಸೀಡ್ಸ್ ಅಂತ ಕರಿತೀವಿ. ಸೊ ಇದನ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ, ಅಥವಾ ಲೋಕಲ್ ಶಾಪ್ಸ್ನಲ್ಲಿ ಕೂಡ ಇದು ಅವೈಲಬಲ್ ಇರುತ್ತೆ. ಇದು ಹಾಕೋದ್ರಿಂದ ನಮಗೆ ಒಂದು ಒಳ್ಳೆ ರುಚಿಯಾಗಿ ಈ ಗ್ರೇವಿ ಅನ್ನೋದು ಬರುತ್ತೆ. ಈ ಥರ ಇವೆರಡೂ ಸಹ ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಎತ್ತಿಟ್ಕೊಂಬಿಡಿ. ಮತ್ತು ಅದಕ್ಕೇ ಒಂದು ಅರ್ಧ ಚಿಪ್ಪಾಗುವಷ್ಟು ಒಣ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು 10-20 ಸೆಕೆಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೊಂಡು ಇದು ಕೂಡ ಪಕ್ಕೆತ್ತಿಟ್ಕೊಳ್ಳಿ. ನಂತರ ಈ ರೀತಿ ಒಂದು 2 ಈರುಳ್ಳಿ, ಅದೇ ರೀತಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು 2 ಇಂಚ್ ಆಗುವಷ್ಟು ಶುಂಠಿ, ಹಾಗೆಯೇ ಒಂದು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ ಮತ್ತು ಲವಂಗ, ಅದೇ ರೀತಿ ಒಂದೇ ಒಂದು ಏಲಕ್ಕಿ, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಲೈಟಾಗಿ ನಾವು ಇದನ್ನ ಹುರ್ಕೋಬೇಕು. ಈ ಥರ ನೋಡಿ ಸ್ವಲ್ಪ ಹುರಿದ್ರೆ ಸಾಕು. ಅನಂತರ ಗ್ಯಾಸ್ ಆಫ್ ಮಾಡಿ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಡಿ. ನೆಕ್ಸ್ಟ್ ಈಗ ಫಸ್ಟೇ ನಾವು ಹುರ್ಕೊಂಡಿರೋ ಈ ಒಣ ಕೊಬ್ಬರಿ, ಅದೇ ರೀತಿ ಎಳ್ಳು, ಅದೇ ರೀತಿ ಕಡಲೆ ಬೀಜನ ಹಾಕ್ಕೊಂಡು ಜಸ್ಟ್ ಈ ರೀತಿ ಕೋರ್ಸಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಥರ ನೋಡ್ಬೋದಲ್ವಾ, ಈ ಥರ ಸ್ವಲ್ಪ ನಮಗೆ ತರಿಯಾಗಿ ಇರಬೇಕು. ಇದನ್ನು ಈ ರೀತಿ ಮೊದಲು ರುಬ್ಬಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಮತ್ತೆ ಅದೇ ಮಿಕ್ಸರ್ ಜಾರ್ನಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೆಲ್ಲನೂ ಸಹ ಇದಕ್ಕೆ ಹಾಕ್ಕೊಂಬಿಟ್ಟು 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ತುಂಬ ಉಪ್ಪು, 1 ಟೀ ಸ್ಪೂನ್ ತುಂಬ ಬೆಲ್ಲ, ಅದೇ ರೀತಿ ನೋಡಿ ಸ್ವಲ್ಪ ಹುಣಸೆಹಣ್ಣು. ಸೊ ಇಷ್ಟೆಲ್ಲನೂ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಸಾಲೆನ ರುಬ್ಕೊಳ್ಳಿ. ತುಂಬ ತೆಳ್ಳಗಾಗ್ದಿರ ಈ ಥರ ಇದನ್ನ ರುಬ್ಕೊಂಡ್ರೆ ಸಾಕಾಗತ್ತೆ. ಮತ್ತು ಈ ಮಸಾಲೆ ಕೂಡ ಎತ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಾಗುವಷ್ಟು ಹಸಿ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳುವಾಗೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಳ್ಬೇಕು. ಈ ರೀತಿ ಎಲ್ಲನೂ ಸಹ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಎಣ್ಣೆ ಬದನೆಕಾಯಿ ಸಾರಿಗೆ ನಮಗೆ ಮಸಾಲೆ ಅನ್ನೋದು ರೆಡಿಯಾಗಿದೆ. ಸೊ ಇದಕ್ಕೆ ನಾವು ಉಪ್ಪು, ಖಾರ, ಬೆಲ್ಲ ಎಲ್ಲನೂ ಸಹ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಇನ್ನು ಬೇರೆ ಏನೂ ಹಾಕೋಷ್ಟಿರೋದಿಲ್ಲ. ಇಷ್ಟೇ ಮಸಾಲೆ ಹಾಕೋದು ಇದಕ್ಕೆ. ಸೊ ಈಗ ಈ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ನಾವು ಈ ರೀತಿ ಬದನೆಕಾಯಿಗಳಲ್ಲಿ ತುಂಬಿಸ್ಕೋಬೇಕಾಗತ್ತೆ. ಈ ಥರ ಬದನೆಕಾಯಿಗಳನ್ನು ಕಟ್ ಮಾಡಿಕೊಂಡು ಅದ್ರ ಒಳಗಡೆ ನಾವು ಫಾಸ್ಟೇ ರೆಡಿ ಮಾಡಿಟ್ಕೊಂಡಿರೋ ಈ ಮಸಾಲೆನ ಈ ರೀತಿ ನಾವು ತುಂಬಿಸ್ಕೋಬೇಕಾಗತ್ತೆ. ಎಷ್ಟಾದರೆ ಅಷ್ಟು ಮಸಾಲೆನ ಈ ಬದನೆಕಾಯಿಗಳಲ್ಲಿ ತುಂಬಿಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಬದನೆಕಾಯಿನ ಯೂಸ್ ಮಾಡ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ಎಲೆದಾಗಿರಬೇಕು. ತುಂಬ ಬೀಜ ಇದ್ದರೆ ನಮಗೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಬೀಜ ಜಾಸ್ತಿ ಇರಬಾರ್ದು ಬದನೆಕಾಯಿದಲ್ಲಿ. ಸ್ವಲ್ಪ ಎಲೆ ತಗೊಳ್ಳಿ. ಈ ಥರ ಬದನೆಕಾಯಿ ಒಳಗಡೆ ಈ ಮಸಾಲೆನ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಹೆಚ್ಚಾಗಿ ಇರಬೇಕು, ಆಗಲೇ ನಮಗೆ ರುಚಿಯಾಗಿ ಬರುತ್ತೆ. ಎಣ್ಣೆ ಮತ್ತು ಸಾಸಿವೆ, ಕರಿಬೇವು ಸೊಪ್ಪು, ಒಂದು ಹಿಡಿಯಾಗುವಷ್ಟು ಈರುಳ್ಳಿ, ಅದೇ ರೀತಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಬದನೆಕಾಯಿನ ಕಟ್ ಮಾಡುವಾಗ ಚೆನ್ನಾಗಿ ನೋಡಿ ಕಟ್ ಮಾಡ್ಕೊಳ್ಳಿ. ಒಳಗಡೆ ಹುಳ ಇರೋ ಚಾನ್ಸಸ್ ಇರುತ್ತೆ. ಕಟ್ ಮಾಡಿಕೊಂಡು ಅದು ಕಪ್ಪಗಾಗ್ದಂಗೆ ಸ್ವಲ್ಪ ಉಪ್ಪು ನೀರಿಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಆಗ ನಮಗೆ ಬದನೆಕಾಯಿ ಅನ್ನೋದು ಕಪ್ಪಾಗೋದಿಲ್ಲ. ಸೊ ನೀವು ಮಸಾಲೆ ತುಂಬಿಸುವಾಗ ಬದನೆಕಾಯಿಗಳನ್ನ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಮಸಾಲೆನ ತುಂಬಿಸ್ಕೊಳ್ಬೋದು. ಸೊ ಈ ರೀತಿ ಬದನೆಕಾಯಿಗಳನ್ನ ಕಡಾಯಿನಲ್ಲಿ ಇಟ್ಕೊಂಡು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಇದನ್ನ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಬೇಕು. ಒಂದು 5 ನಿಮಿಷ ಆದಮೇಲೆ ಪ್ಲೇಟ್ನ ತೆಗೆದುಬಿಟ್ಟು ಈ ರೀತಿ ಬದನೆಕಾಯಿಗಳನ್ನು ಉಲ್ಟಾ ಮಾಡ್ಕೊಳ್ಳಿ. ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಬೇಕು. ಅದ್ರ ಮೇಲೇ ಫಸ್ಟೇ ಉಳಿದಿತ್ತಲ್ಲ ಮಸಾಲೆ, ಆ ಮಸಾಲೆನ ಇದ್ರ ಮೇಲೆ ಹಾಕಿಬಿಟ್ಟು ಮತ್ತೆ ಪ್ಲೇಟ್ನ ಮುಚ್ಚಿ ಮತ್ತೆ ಲೋ ಫ್ಲೇಮ್ನಲ್ಲಿ ಒಂದು 5 ನಿಮಿಷ ಬಿಟ್ಬಿಡಿ. ಸ್ವಲ್ಪ ಮೊದಲು ಒಂದು 5 ನಿಮಿಷ ಮತ್ತೆ ಒಂದು 5 ನಿಮಿಷ ಈ ರೀತಿ ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಕುಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮತ್ತೆ ಪ್ಲೇಟ್ನ ತೆಗೆದು ಒಂದ್ಸತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡಿ. ನೀವು ಇದೇ ರೀತಿಯೇ ಇದನ್ನ ಕುಕ್ ಮಾಡ್ಕೊಳ್ಬೋದು. ಇನ್ನೂ ಒಂದು 10 ನಿಮಿಷ ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಹಾಗೆ ಕುಕ್ ಮಾಡ್ಕೊಳ್ಬೋದು. ಇನ್ನೂ ಚೆನ್ನಾಗೇ ಇರುತ್ತೆ. ಫ್ರೈ ಥರ ಆಗುತ್ತೆ, ಸ್ವಲ್ಪ ಡ್ರೈ ಪಲ್ಯ ರೀತಿ ಆಗುತ್ತೆ. ಅದೇ ನಿಮಗೆ ಸ್ವಲ್ಪ ಗ್ರೇವಿಯಾಗಿ ಬೇಕು ಅನ್ನೋದಾದರೆ ಈ ರೀತಿ ನೀರನ್ನ ಹಾಕ್ಕೊಳ್ಬೇಕು.
ಈ ರೀತಿ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಕೂಡ ಹಾಕ್ಕೊಳ್ತಿಲ್ಲ. ಸೊ ನಿಮಗೆ ಸ್ವಲ್ಪ ತೆಳ್ಳಗೆ ಸಾಂಬಾರು ಥರ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ, ರೊಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ. ಈ ರೀತಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ನಾವಿದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲಿ ಮಾತ್ರ ಕುದಿಸ್ಕೊಳ್ಳಿ, ಚೆನ್ನಾಗಾಗತ್ತೆ ಟೇಸ್ಟು. ಒಂದು ಸತಿ ಕುದಿಯೋಕ್ಕೆ ಶುರು ಆದ ನಂತರ ನೀವು ಬೇಕು ಅಂತಂದರೆ ಟೇಸ್ಟ್ ನೋಡ್ಕೊಳ್ಬೋದು, ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕ್ಕೊಳ್ಬೋದು. ನನಗೆ ಇಲ್ಲಿ ಎಲ್ಲನೂ ಸಹ ಕರೆಕ್ಟಾಗಿತ್ತು. ಒಂದು 10 ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಟ್ಟಿದ್ದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡು ಬದನೆಕಾಯಿ ಕೂಡ ಸಾಫ್ಟಾಗಿ ಬೆಂದೋಗ್ಬಿಟ್ಟಿರುತ್ತೆ. ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಬದನೆಕಾಯಿ ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ನನಗಿಲ್ಲಿ ಕಂಪ್ಲೀಟಾಗಿ ಬೆಂದೋಗ್ಬಿಟ್ಟಿದೆ ಸಾಫ್ಟಾಗಿ. ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ನಮಗೆ ಎಣ್ಣೆ ಬದನೆಕಾಯಿ ಗ್ರೇವಿ ಅನ್ನೋದು ರೆಡಿಯಾಗಿದೆ ಅಂತಂದ್ಬಿಟ್ಟು. ನೀವು ಸಹ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಸಖತ್ ಇಷ್ಟ ಆಗಿಬಿಡತ್ತೆ. ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಎಣ್ಣೆ ಬದನೆಕಾಯಿ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ. ಇದನ್ನ ನೀವು ಬಿಸಿ ರೊಟ್ಟಿ ಚಪಾತಿ ಜೊತೆ ತಿಂದರೆ ಅಂತೂ ಸಖತ್ತಾಗಿರುತ್ತೆ. ನೀವು ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರೆಯದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.